ಕವಿಗಳು ತಮ್ಮ ಕೃತಿ ರಚನೆಯ ಸಂದರ್ಭದಲ್ಲಿ ಪರಂಪರಾಗತವಾದ ವಸ್ತು ಸಂಪ್ರದಾಯಕ್ಕೆ ತಮ್ಮ ಪ್ರಾದೇಶಿಕತೆಯಲ್ಲಿ ಪ್ರತಿಕ್ರಿಯೆಗಳನ್ನು ತೋರುವುದರ ಮೂಲಕ ತಮ್ಮ ನಿರ್ವಹಣೆಯ ವಿಶಿಷ್ಟತೆಯನ್ನು ಹೇಗೆ ಪ್ರಕಟಿಸಿದರೋ ಹಾಗೆಯೇ ಒಂದು ಭಾಷಿಕ ಪರಂಪರೆಗೆ ಪ್ರತಿಕ್ರಿಯೆ ತೋರುವುದರ ಮೂಲಕ ತಮ್ಮದೇ ಆದ ರೀತಿ ಅಥವಾ ಶೈಲಿ ಅಥವಾ ಬರವಣಿಗೆಯ ಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಆದರೆ ಹೀಗೆ ಅವರು ತಮ್ಮ ಬರವಣಿಗೆಯ ಕ್ರಮವನ್ನು ರೂಪಿಸಿಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ಉಂಟಾದ ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ಮತ್ತು ತಮ್ಮ ಕಾವ್ಯದ ಭಾಷೆ ಹೇಗೆ ಇರಬೇಕು ಎನ್ನುವ ಬಗೆಗೆ ಅವರು ವ್ಯಕ್ತಪಡಿಸಿರುವ ಚಿಂತನೆಗಳು ಕನ್ನಡಕ್ಕೆ ವಿಶಿಷ್ಟವಾಗುತ್ತಾ ಕಾವ್ಯ ಮೀಮಾಂಸೆಯ ಪರವಾದ ಅನೇಕ ಹೊಸ ಸಂಗತಿಗಳನ್ನು ಬೆಳಕಿಗೆ ತರುತ್ತವೆ. ಕಾವ್ಯ ಮೂಲತಃ ಭಾಷೆಯಲ್ಲಿ ಸಂಭವಿಸತಕ್ಕದ್ದು. ಆದ್ದರಿಂದ ಕಾವ್ಯ ಭಾಷೆಯ ಸ್ವರೂಪ ಹಾಗೂ ವಿಶ್ಲೇಷಣೆಗಳಿಂದಲೇ ಕಾವ್ಯ ಚರ್ಚೆ ಪ್ರಾರಂಭವಾಗುವುದು. ಅಂತರಂಗದ ಭಾವಾನುಭವಗಳನ್ನು ತಕ್ಕ ಭಾಷಾ ಶರೀರದಲ್ಲಿ ಕಟ್ಟಿಕೊಡುವ ಕಲೆಗಾರಿಕೆಯಲ್ಲಿ ತೊಡಗಿದ ಕವಿ ಒಂದು ಭಾಷೆ ಒಡ್ಡುವ ಆತಂಕಗಳನ್ನು, ಸವಾಲುಗಳನ್ನು ಹೇಗೆ ಎದುರಿಸುತ್ತಾನೆ ಅನ್ನುವುದೇ ಶೈಲಿಯ ಸಮಸ್ಯೆ. ಈ ಸಮಸ್ಯೆಯನ್ನು ಕುರಿತ ಚರ್ಚೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾಣಬರುವುದಿಲ್ಲ. ಅದರ ಬದಲು ಕಾವ್ಯದ ಭಾಷೆ ಅಲ್ಲಲ್ಲಿನ ಪ್ರಾದೇಶಿಕ ಭಾಷಾ ವೈಲಕ್ಷಣ್ಯಗಳಿಗೆ ಅನುಸಾರವಾಗಿ ಗುರುತಿಸಬಹುದಾದ ಕೆಲವು ರೀತಿ ಭೇದಗಳನ್ನು ಪ್ರಕಟಿಸುತ್ತಾ ಪಾಂಚಾಲಿ, ವೈದರ್ಭಿ, ಗೌಡಿ ಇತ್ಯಾದಿ ಹೆಸರುಗಳನ್ನು ಪಡೆದುಕೊಂಡು ವಸ್ತುವಿಗೆ ಅನುಸಾರವಾಗಿಯೂ ತನ್ನ ಗುಣ ಪ್ರಕರ್ಷತೆಯಲ್ಲಿ ಬೇರೆ ಬೇರೆಯಾಗುತ್ತಾ ಕವಿ ಸ್ವಭಾವಾನುಸಾರಿಯಾಗಿ ವಿಶಿಷ್ಟವಾಗುತ್ತಾ ಇರುವುದೆಂಬ ರೀತಿಯ ಸ್ವರೂಪವನ್ನು ತುಂಬ ಸೊಗಸಾಗಿ ನಮ್ಮ ಅಲಂಕಾರಿಕರು ಚರ್ಚಿಸುತ್ತಾರೆ. ಈ ಸಂಸ್ಕೃತ ರೀತಿ ಸಿದ್ಧಾಂತವನ್ನೇ ಕನ್ನಡದಲ್ಲೂ ಯಥಾವತ್ತಾಗಿ ಮುಂದುವರಿಸಿದ ಕನ್ನಡ ಅಲಂಕಾರ ಗ್ರಂಥಗಳು ಸಂಸ್ಕೃತ ಭಾಷೆಯ ಜಾಯಮಾನಕ್ಕೆ ಅನುಸಾರವಾಗಿ ಹುಟ್ಟಿಕೊಂಡ ರೀತಿ ಸಿದ್ಧಾಂತದ ತತ್ವಗಳು ಸಂಸ್ಕೃತದಿಂದ ಭಿನ್ನವಾದ ಕನ್ನಡ ಕಾವ್ಯ ರಚನೆಯ ಸಂದರ್ಭಕ್ಕೆ ತೀರಾ ಅಸಂಗತವಾಗುತ್ತವೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡಂತೆ ತೋರುವುದಿಲ್ಲ. ಹೀಗಾಗಿ ಕನ್ನಡ ಕಾವ್ಯಗಳೊಳಗೆ ಕಂಡುಬರುವ ರೀತಿ ಭೇದಗಳು ಎಷ್ಟು ಎನ್ನುವ ಕಡೆಗೆ ಸ್ವಲ್ಪವೂ ಲಕ್ಷ್ಯ ಕೊಡದೆ ಕನ್ನಡ ಅಲಂಕಾರ ಶಾಸ್ತ್ರಕೃತಿಗಳು ಕೇವಲ ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಕನ್ನಡದಲ್ಲಿ ಹೇಳುವ ಕಾರ್ಯದಲ್ಲಿ ತತ್ಪರವಾಗಿವೆ. ಆದರೆ ಕನ್ನಡ ಕವಿಗಳು ಮಾತ್ರ ಎಷ್ಟೋ ವಿಷಯಗಳಲ್ಲಿ ಸಂಸ್ಕೃತ ಕಾವ್ಯ ಮೀಮಾಂಸೆಗಿಂತ ಬೇರೆಯಾದ ಹೊಸ ಸಂಗತಿಗಳನ್ನೇನೂ ಹೇಳದಿದ್ದರೂ ಕಾವ್ಯ ಭಾಷೆಯ ಅಥವಾ ರೀತಿಯನ್ನು ಕುರಿತು ಸಂಸ್ಕೃತ ಹಾಗೂ ಕನ್ನಡ ಅಲಂಕಾರ ಗ್ರಂಥಗಳು ಗುರುತಿಸದೇ ಇರುವ ಶೈಲಿಯ ಸಮಸ್ಯೆಯ ಚರ್ಚೆಯನ್ನು ತುಂಬ ಬೇರೆಯ ರೀತಿಯಲ್ಲಿ ನಿರ್ವಹಿಸಿವೆ ಎಂಬುದು ಗುರುತಿಸಿಕೊಳ್ಳಬೇಕಾದ ಸಂಗತಿಯಾಗಿದೆ. ಅಷ್ಟೇ ಅಲ್ಲ, ಭಾರತೀಯ ಕಾವ್ಯ ಮೀಮಾಂಸೆಗೆ ರೀತಿಯನ್ನು ಕುರಿತು ಕೆಲವು ಹೊಸ ವಿಚಾರಗಳನ್ನು ಕೊಟ್ಟಿರುವುದು ಶೈಲಿಯ ಅಥವಾ ರೀತಿಯ ಸಮಸ್ಯೆಯನ್ನು ಕುರಿತ ಚರ್ಚೆಯ ಮೂಲಕವೇ. ಈ ಬಗೆಯ ಚರ್ಚೆಗೆ ಕಾರಣವಾದದ್ದು ಕನ್ನಡ ಕವಿಗಳು ಕಾವ್ಯ ರಚನೆ ಮಾಡಬೇಕಾಗಿ ಬಂದ ದ್ವಿಭಾಷಿಕ ಸಂದರ್ಭವೇ. ಅಂದರೆ ಕನ್ನಡ ಕವಿಗಳು ತಾವು ಕನ್ನಡ ಭಾಷೆಯಲ್ಲಿ ಕೃತಿ ರಚನೆ ಮಾಡುವ ಹೊತ್ತಿನಲ್ಲಿ ಕನ್ನಡ ಭಾಷೆಯ ಮೇಲೆ ದಟ್ಟವಾಗಿ ಕವಿದುಕೊಂಡಿದ್ದ ಸಂಸ್ಕೃತದ ಪ್ರಭಾವ, ಆಕರ್ಷಣೆ ಹಾಗೂ ಆತಂಕಗಳ ಹಿನ್ನೆಲೆಯನ್ನು ಕುರಿತದ್ದು ಈ ಮಾತು. ಕನ್ನಡದಲ್ಲಿ ಕಾವ್ಯ ರಚನೆ ಯಾವಾಗ ಆರಂಭವಾಯಿತೆಂದು ಹೇಳುವುದು ಸಾಧ್ಯವಿಲ್ಲವಾದರೂ 10ನೇ ಶತಮಾನದ ವೇಳೆಗೆ ಕನ್ನಡ ಕಾವ್ಯ ಭಾಷೆಯ ಮೇಲೆ ಸಂಸ್ಕೃತದ ದಟ್ಟವಾದ ಪ್ರಭಾವ ಇತ್ತೆಂಬುದು ತಿಳಿದ ಸಂಗತಿಯಾಗಿದೆ. ಕವಿರಾಜ ಮಾರ್ಗ ಪೂರ್ವದ
ಶಾಸನಗಳನ್ನು ನೋಡಿದರೂ ಈ ಮಾತು ಸ್ಪಷ್ಟವಾಗುತ್ತದೆ. ಅತಿ ಪ್ರಾಚೀನವೆಂದು ತಿಳಿಯಲಾದ ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳಗನ್ನಡ ಗದ್ಯವಾಗಿದ್ದರೂ ಅದು ಸಂಸ್ಕೃತ ಭಾಷೆಯ ದಟ್ಟವಾದ ಪ್ರಭಾವಕ್ಕೆ ಒಳಗಾಗಿರುವುದನ್ನು ನೋಡಿದರೆ ಕ್ರಿಸ್ತ ಶಕ 450ಕ್ಕೆ ಹಿಂದೆಯೇ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಎಷ್ಟು ಗಾಢವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಕ್ರಿಸ್ತ ಶಕ 450ರ ತಾಳಗುಂದ ಶಾಸನವಾಗಲಿ, ಕ್ರಿಸ್ತ ಶಕ 634ರ ಐಹೊಳೆ ಶಾಸನವಾಗಲಿ ಕಾವ್ಯಮಯವಾದ ಸಂಸ್ಕೃತದಲ್ಲಿ ರಚಿತವಾಗಿವೆ. ಕ್ರಿಸ್ತ ಶಕ 700ರ ಶ್ರವಣಬೆಳಗೊಳದ ಶಾಸನದ ಛಂದಸ್ಸು ಸಂಸ್ಕೃತದಿಂದ ಕನ್ನಡವು ಸ್ವೀಕರಿಸಿದ ಮಹಾ ಷಡ್ದರಾದಿ ಅಕ್ಷರ ವೃತ್ತಗಳಲ್ಲಿದೆ. ಕನ್ನಡ ಸಾಹಿತ್ಯದ ಆರಂಭ ಕಾಲವೇ ಹೀಗೆ ಸಂಸ್ಕೃತಮಯವಾಗಿರುವುದನ್ನು ನೋಡಿದರೆ ಕನ್ನಡ ಕವಿಗಳಿಗೆ ತಮ್ಮ ಕಾವ್ಯ ಭಾಷೆಯನ್ನು ಅಥವಾ ರೀತಿಯನ್ನು ರೂಪಿಸಿಕೊಳ್ಳುವುದರಲ್ಲಿ ಇದ್ದ ಬಹುದೊಡ್ಡ ಆತಂಕ ಅಥವಾ ಆಕರ್ಷಣೆ ಸಂಸ್ಕೃತದ್ದು. ನಮ್ಮ ಕನ್ನಡ ಕವಿಗಳ ಮುಖ್ಯ ಸಮಸ್ಯೆ ಎಂದರೆ ತಮ್ಮ ಕಾವ್ಯದ ರೀತಿ ಅಥವಾ ಭಾಷಾ ಶರೀರದಲ್ಲಿ ಸಂಸ್ಕೃತವನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಳ್ಳಬೇಕು ಅನ್ನುವುದೇ. ಹೀಗಾಗಿ ಕನ್ನಡ ಕವಿಗಳು ಸಂಸ್ಕೃತ ಭಾಷೆಯನ್ನು ಕುರಿತು ತಮ್ಮ ಕೃತಿ ರಚನೆಯ ಸಂದರ್ಭದಲ್ಲಿ ತೋರಿದ ಕ್ರಿಯೆ ಪ್ರತಿಕ್ರಿಯೆಗಳೇ ಅವರ ಶೈಲಿಯ ಸಮಸ್ಯೆಯನ್ನು ಹಾಗೂ ಅವರ ಶೈಲಿಯ ಸ್ವರೂಪವನ್ನು ಒಟ್ಟಿಗೆ ಪ್ರಕಟಿಸುತ್ತವೆ. ಈ ಪ್ರತಿಕ್ರಿಯೆ ಸ್ಥೂಲವಾಗಿ 3 ಬಗೆಯಾಗಿದೆ ಎಂದು ನಾವು ಗುರುತಿಸಬಹುದು. ಮೊದಲನೆಯದು, ಸಂಸ್ಕೃತವನ್ನು ಕನ್ನಡ ಕಾವ್ಯ ರಚನೆಗೆ ಒಂದು ಆತಂಕವೆಂದು ಭಾವಿಸದೆ ಅನುಕೂಲವೆಂದೇ ಭಾವಿಸಿದ ಪ್ರೌಢ ಕವಿಗಳ ಧೋರಣೆ. ಇದರಿಂದ ನಿಷ್ಪನ್ನವಾದ ರೀತಿ ಅಥವಾ ಶೈಲಿಯನ್ನು ಮಾರ್ಗ ಎಂದು ಕರೆಯಬಹುದು. ಎರಡನೆಯದು, ಕನ್ನಡ ಭಾಷೆಗೆ ತನ್ನದೇ ಆದೊಂದು ಸತ್ವವಿರುವಾಗ ಸಂಸ್ಕೃತದ ಸಂಪರ್ಕ ಹಾಗೂ ಪ್ರಭಾವಗಳನ್ನು ದೂರವಿರಿಸಿ ಅಚ್ಚಗನ್ನಡದಲ್ಲಿ ಆಡು ನುಡಿಗೆ ಸಮೀಪವಾಗಿರುವಂತಹ ರೀತಿಯಲ್ಲಿ ಕಾವ್ಯ ಭಾಷೆಯನ್ನು ರೂಪಿಸಿಕೊಳ್ಳಬೇಕೆನ್ನುವ ಜನಪರ ಕವಿಗಳ ಧೋರಣೆ. ಇದರಿಂದ ನಿಷ್ಪನ್ನವಾದ ರೀತಿ ಅಥವಾ ಶೈಲಿಯನ್ನು ದೇಸಿ ಎಂದು ಕರೆಯಬಹುದು. ಮೂರನೆಯದು, ಕನ್ನಡದಂತೆಯೇ ಸಂಸ್ಕೃತವೂ ನಮ್ಮದು. ಆದರೆ ಅದು ಕನ್ನಡದ ಸೊಗಸನ್ನು ಕಬಳಿಸದಂತೆ ನೋಡಿಕೊಂಡು ಸಂಸ್ಕೃತದ ಪ್ರೌಢಿಮೆಯನ್ನು ಅಂದರೆ ಮಾರ್ಗ ಶೈಲಿಯನ್ನು ಕನ್ನಡದ ಆಡುನುಡಿಯ ಸೊಗಸಿನೊಂದಿಗೆ ಅಂದರೆ ದೇಸಿ ಶೈಲಿಯನ್ನು ಹೊಂದಿಸಿ ಒಂದು ಹೊಂದಾಣಿಕೆ ಅಥವಾ ಒಡಂಬಡಿಕೆಯನ್ನು ಸಾಧಿಸುವುದು ಕನ್ನಡ ಭಾಷೆಯ ದೃಷ್ಟಿಯಿಂದ ಒಳ್ಳೆಯದು ಎಂಬ ಉದಾರ ಧೋರಣೆ. ಇದರಿಂದ ನಿಷ್ಪನ್ನವಾಗತಕ್ಕದ್ದು ಮಾರ್ಗ ದೇಸಿಗಳ ಸಮನ್ವಯ ಶೈಲಿ ಎನ್ನಬಹುದು. ಕನ್ನಡ ಕವಿಗಳು ಸಂಸ್ಕೃತ ಭಾಷಾ ಸಾಹಿತ್ಯದ ಬಗ್ಗೆ ತಮ್ಮ ಕೃತಿ ರಚನೆಯ ಸಂದರ್ಭದಲ್ಲಿ ತೋರಿದ ಈ ಪ್ರತಿಕ್ರಿಯೆಯಿಂದಾಗಿ ಕನ್ನಡದಲ್ಲಿ ಮಾರ್ಗ ದೇಸಿ ಮತ್ತು ಈ ಎರಡರ ಒಡಂಬಡಿಕೆ ಎಂಬ 3 ಬಗೆಯ ಬರವಣಿಗೆಯ ಕ್ರಮಗಳು ಅಥವಾ ರೀತಿಗಳು ಅಥವಾ ಶೈಲಿಗಳು ರೂಪುಗೊಂಡವಲ್ಲದೆ ಈ ಬರವಣಿಗೆಯ ಕ್ರಮಗಳು ಕಾಲದಿಂದ ಕಾಲಕ್ಕೆ ಹೊಸ ಸಾಹಿತ್ಯಕ ವಾಗ್ವಾದಗಳಿಗೆ ಕಾರಣವಾಗುತ್ತಾ ಕಾವ್ಯದ ರೂಪ ಹಾಗೂ ಸತ್ವಗಳಲ್ಲಿಯೂ ಗಮನಾರ್ಹವಾದ ಬದಲಾವಣೆಗಳನ್ನು ತಂದಿವೆ ಅನ್ನುವುದು ವಿಶೇಷದ ಸಂಗತಿಯಾಗಿದೆ.